ಆರ್ ಸಿ ಬಿ ಮತ್ತು ಕೆ ಕೆ ಆರ್ ಮ್ಯಾಚ್ ಇದು ಭಾಳ ಅಂದ್ರೆ ಭಾಳ ರೋಚಕವಾದಂಥ ಮ್ಯಾಚ್ ಆಗಿರುತ್ತೆ. ಯಾಕಪ್ಪ ಅಂತಂದ್ರೆ ಇದು ಐ ಪಿ ಎಲ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಅಲ್ಲ, ಐ ಪಿ ಎಲ್ಗಿಂತ ಮುಂಚೆನೇ ಅಂದರೆ 2026 ಸೀಸನ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ಒಂದು ಸ್ಟಾರ್ಟ್ ಆದಂಥ ರೋಚಕತೆ ಇದು. ಏನಪ್ಪ ಅದಂತಂದ್ರೆ ಐ ಪಿ ಎಲ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ಈ ಕೆ ಕೆ ಆರ್ ಟೀಮ್ನವರು ಒಂದಷ್ಟು ಪೋಸ್ಟ್ಗಳನ್ನ ಮಾಡ್ಕೊಂಡಿದ್ರು. ಅದೇ ಆರ್ ಸಿ ಬಿನ ಕೆಣಕುವಂಥ ಟ್ರೋಲ್ಗಳು. ಏನಪ್ಪ ಅಂತಂದ್ರೆ ಈ ಹಿಂದಿನ ಸೀಸನಲ್ಲಿ ಆರ್ ಸಿ ಬಿ ಚಾಂಪಿಯನ್ ಆಗಿತ್ತು, ಬಹುಶಃ ಅವ್ರು ತಡ್ಕೊಳಕ್ಕೆ ಆಗಿರಲಿಲ್ಲ ಅನಿಸುತ್ತಾ, ಅದೇನೋ ಗೊತ್ತಿಲ್ಲ. ಆದರೆ ಆ ಕೆ ಕೆ ಆರ್ದವರು ಒಂದು ಸಿಗ್ನಲ್ನಲ್ಲಿ 49 ಅಂಕಿಅಂಶ ಇರುವಂಥ ಒಂದು ಫೋಟೋವನ್ನು ಶೇರ್ ಮಾಡ್ಕೊಂಡಿದ್ರು. ಏನಪ್ಪ ಅಂತೇಳಿ ನಮ್ಮೆಲ್ರಿಗೂ ಗೊತ್ತೈತೆ, 49 ಆರ್ ಸಿ ಬಿ ಅವರು ಕೆ ಕೆ ಆರ್ ಜೊತೆಗೆ ಆಲ್ಔಟ್ ಆಗಿದ್ದಾರೆ 49 ರನ್ನಿಗೆ. ಅದು ಇವತ್ತಿಗೂ ಸಹಿತ ಒಂದು ಆರ್ ಸಿ ಬಿ ಹೆಸರಲ್ಲಿ ಒಂದು ರೆಕಾರ್ಡ್ ಆಗಿ ಉಳಿದೈತಿ. ಹಿಂಗಿರ್ಬೇಕಾದ್ರೆ ಕೆ ಕೆ ಆರ್ದವರು ಐ ಪಿ ಎಲ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಏನೋ ಟ್ರೋಲ್ಗಳನ್ನ ಸ್ಟಾರ್ಟ್ ಮಾಡಿದ್ರಲ್ಲ, ಅದೇ ರೀತಿಯಾಗಿ ಅವರು ಐ ಪಿ ಎಲ್ನು ಸ್ಟಾರ್ಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ವಿ. ಬಟ್ ಅವರು ಆ ರೀತಿಯಾಗಿ ಐ ಪಿ ಎಲ್ನ ಸ್ಟಾರ್ಟ್ ಮಾಡಲಿಲ್ಲ. ಈ ಬಾರಿಯ ಐ ಪಿ ಎಲ್ ಅವ್ರಿಗೆ ಒಂದು ರೀತಿಯಾಗಿ ಸ್ವಲ್ಪ ಕಳಪೆ ಪ್ರದರ್ಶನದಿಂದ ಸ್ಟಾರ್ಟ್ ಆಯಿತು. ಇವಾಗೇನೋ ಒಂದು ಹಂತದಲ್ಲಿದ್ದಾರೆ, ಅದನ್ನು ನೋಡಬಹುದು. ಆದರೆ ಈ ಒಂದು ಮ್ಯಾಚ್ ಏನೈತಲ್ಲ, ಕೆ ಕೆ ಆರ್ ಮತ್ತು ಒಪ್ಪಸೊಳ್ಳಿ ಆರ್ ಸಿ ಬಿ ಮ್ಯಾಚ್ ಭಾಳ ರೋಚಕವಾದಂಥ ಮ್ಯಾಚ್ ಇರ್ತೈತಿ. ಯಾಕಂದ್ರೆ ಇಲ್ಲಿ ಕೆ ಕೆ ಆರ್ದವ್ರಿಗೆ ಈ ಒಂದು ಮ್ಯಾಚ್ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಆಗೈತಿ. ಯಾಕಂದ್ರೆ ಅವ್ರ ಪ್ಲೇ ಆಫ್ ಭವಿಷ್ಯವನ್ನು ನಿರ್ಧರಿಸುವಂಥ ಒಂದು ಮ್ಯಾಚ್ ಇದಾಗೈತಿ. ಇನ್ನು ಆರ್ ಸಿ ಬಿ ಅವ್ರಿಗೆ ಸೇಡಿನ ತೀರಿಸ್ಕೊಳ್ಳುವಂಥ ಮ್ಯಾಚ್ ಸಹಿತ ಆಗೈತಿ. ಆರ್ ಸಿ ಬಿ ಅವರು ಈಗ ಆಲ್ರೆಡಿ ಒಂದಷ್ಟು ಕಳಪೆ ಪ್ರದರ್ಶನವನ್ನು ನೀಡಿ ಅವರೊಂದಷ್ಟು ಮ್ಯಾಚ್ಗಳನ್ನು ಸೋತಿದ್ದಾರೆ. ಆದರೆ ಮತ್ತೊಳ್ಳಿ ಮುಂಬೈ ಇಂಡಿಯನ್ಸ್ ವಿರುದ್ಧ ಒಂದು ರೋಚಕ ಗೆಲುವನ್ನು ಗೆಲ್ಲುವುದರ ಮೂಲಕ ಅವರು ಮತ್ತೊಳ್ಳಿ ಒಳ್ಳೆ ಫಾರ್ಮಿಗೆ ಬಂದಾರೆ. ಇನ್ನು ಹೊಳ್ಳಿ ವಿರಾಟ್ ಕೊಹ್ಲಿ ಅವರು ಸತತವಾಗಿ 2 ಬಾರಿ ಡಕ್ಔಟ್ ಆಗಿದ್ದಾರೆ. ಅವರು ಮತ್ತೊಳ್ಳೆ ಫಾರ್ಮಿಗೆ ಬರುವಂಥ ಚಾನ್ಸಸ್ ಐತಿ. ಹಿಂಗಿರ್ಬೇಕಾದ್ರೆ ಕೆ ಕೆ ಆರ್ದವರು ಸಹಿತ ಅವ್ರು ಏನು ಒಂದು ಆರಂಭದೊಳಗೆ ಅವರ ಒಂದು ಪಂದ್ಯಗಳನ್ನೆಲ್ಲ ಸೋಲ್ತಾ ಬಂದಿದ್ರು. ಆದರೆ ಬರ್ತಾ ಬರ್ತಾ ಇನ್ನೂ ಒಂದಷ್ಟು ಮ್ಯಾಚ್ಗಳನ್ನು ಗೆದ್ಕೊಂಡು ನಾವು ಯಾರಿಗೂ ಕಮ್ಮಿ ಇಲ್ಲ ಅಂತೇಳಿ ಅವ್ರು ಮತ್ತೊಳ್ಳೆ ಫಾರ್ಮಿಗೆ ಬಂದಾರೆ. ಹಿಂಗಿರ್ಬೇಕಾದ್ರೆ ಐ ಪಿ ಎಲ್ ಒಳಗೆ ಒಂದಷ್ಟು ಮ್ಯಾಚ್ಗಳಿರ್ತಾವೆ. ಆ ಮ್ಯಾಚ್ಗಳ ಭಾಳ ಅಂದ್ರೆ ಭಾಳ ರೋಚಕವಾಗಿರ್ತಾವೆ. ಎಕ್ಸಾಂಪಲ್ ಇವಾಗ ಸಿ ಎಸ್ ಕೆ ಮತ್ತು ಆರ್ ಸಿ ಬಿ ಮ್ಯಾಚ್ ಆಗಿರ್ಬೋದು, ಎಮ್ ಐ ಆರ್ ಸಿ ಬಿ ಮ್ಯಾಚ್ ಆಗಿರ್ಬೋದು, ಈ ಥರನಾದಂಥ ಕೆಲವೊಂದಷ್ಟು ಮ್ಯಾಚ್ಗಳು. ಈಗ ಅದೇ ರೀತಿಯಾದಂಥ ಆ ಒಂದು ಕೆ ಕೆ ಆರ್ ಮತ್ತು ಆರ್ ಸಿ ಬಿ ಮ್ಯಾಚ್ ಸಹಿತ ಅದೇ ರೀತಿಯಾದಂಥ ಒಂದು ರೋಚಕತೆಯನ್ನು ಪಡ್ಕೊಳ್ಳತ್ತೆ. ಹಿಂಗಿರ್ಬೇಕಾದ್ರೆ ಇವಾಗ ನಾಳೆ ನಡೆಯುವಂಥ ಮ್ಯಾಚ್ ಏನೈತಲ್ಲ, ಕೆ ಕೆ ಆರ್ ಮತ್ತು ಆರ್ ಸಿ ಬಿ ಮ್ಯಾಚ್, ಈ ಮ್ಯಾಚ್ ಯಾಷ್ಟೊಂದು ರೋಚಕವಾಗಿರ್ತೈತಿ. ಮತ್ತೊಳ್ಳಿ ಈ ಮ್ಯಾಚಲ್ಲಿ ಏನೇನು ಆಗ್ಬಹುದು ಅಂತೇಳಿ ಎಲ್ಲರೂ ಕಾತರದಿಂದ ಕಾಯಕತ್ತಾರೆ. ಇನ್ನೊಂದು ಏನಪ್ಪ ಅಂತಂದ್ರೆ 49 ಕೆಣಕಿದವರು ಯಾಕೋ ಒಂದಷ್ಟು ಈ ಒಂದು ವರ್ಷದಲ್ಲಿ ಸ್ವಲ್ಪ ಹಿಂದುಳಿ ಆಗತ್ತಾರೆ. ಅಂದ್ರೆ 49 ಆರ್ ಸಿ ಬಿಗೆ ಅದು ನೆಗೆಟಿವ್ ನಂಬರ್ ಆಗಿರ್ಬೋದು. ಆದರೆ ಅದನ್ನು ಕೆಣಕಿದವ್ರಿಗೆ, ಅಂದರೆ ಆ ನಂಬರ್ ಮೂಲಕ ಆರ್ ಸಿ ಬಿನ ಕೆಣಕಿದವರು ಅವ್ರಿಗೆ ಸಹಿತ ಆ ಒಂದು ನಂಬರ್ ಒಂದು ಶನಿ ಕಾಡ್ದಂಗೆ ಕಾಡಕತ್ತೆ ಅನ್ಬೋದು ನಾವು. ಯಾಕಪ್ಪ ಅಂತಂದ್ರೆ ಕೆ ಕೆ ಆರ್ದವ್ರು ನೋಡಿದ್ರಿ, ಕೆ ಕೆ ಆರ್ದವ್ರು ಟ್ರೋಲ್ ಮಾಡೋದ್ರ ಮೂಲಕ 49 ನಂಬರ್ ಇಟ್ಕೊಂಡು ಆರ್ ಸಿ ಬಿ ಅವ್ರನ್ನ ಕೆಣಕಿದ್ರು. ಅವರು ಸಹಿತ ಪಾಯಿಂಟ್ ಟೇಬಲಲ್ಲಿ ಕೆಳಗೆ ಉಳಿದ್ರು ಸ್ಟಾರ್ಟಿಂಗ್ ಪಂದ್ಯಗಳಲ್ಲಿ. ಆಮೇಲೆ ಏನು ಕೆಲವೊಂದಷ್ಟು ಪಂದ್ಯಗಳಲ್ಲಿ ಮೇಲ್ ಬಂದರು ಅಥವಾ ತಂದೊಂದಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ನ ನೀಡಿ. ಅದಾದ ನಂತರ ಪಂಜಾಬ್ದವರು ಒಂದು 49ಕ್ಕೆ 1 ವಿಕೆಟ್ ಆಗಿರೋದನ್ನು ಪೋಸ್ಟ್ ಮಾಡಿ ಆರ್ ಸಿ ಬಿಯನ್ನು ಕೆಣಕ್ತಾರೆ. ಅದಷ್ಟೇ ಅಲ್ಲದೆ ಅವರು ಆ ಒಂದು ಮ್ಯಾಚಿಂದ ಏನೈತಲ್ಲ ಅವಾಗಿನಿಂದ, ಅಂದ್ರೆ ಅವನು ಏನು ಆರ್ ಸಿ ಬಿಯನ್ನು ಕೆಣಕಿದ್ರಲ್ಲ, ಆ ಮ್ಯಾಚಿಂದ ನೆಕ್ಸ್ಟ್ ಪ್ರತಿ ಮ್ಯಾಚ್ಗಳಲ್ಲಿಯೂ ಸಹಿತ ಅವರು ಹೆಚ್ಚಿನ ಸ್ಕೋರ್ನ ಮಾಡೋಕ್ಕೆ ಹೋಗೋದಿಲ್ಲ. ಸ್ಕೋರ್ ಮಾಡೋ ದೂರ ಹೋಯಿತು, ಅವ್ರು ಯಾವುದೇ ಮ್ಯಾಚನ್ನು ಗೆಲ್ಲೋದಿಲ್ಲ. ಸತತವಾಗಿ 3 ಮ್ಯಾಚ್ಗಳನ್ನು ಸಹಿತ ಸೋಲ್ತಾರೆ ಅವರು. ಈ ರೀತಿಯಾಗಿ 49 ರನ್ ಅನ್ನೋದು ಆರ್ ಸಿ ಬಿಗೆ ಅದು ಪಾಸಿಟಿವ್ ನೆಗೆಟಿವ್. ಆದರೆ ಆ ನಂಬರನ್ನು ಇಟ್ಕೊಂಡು ಯಾರು ಈ ಒಂದು ಸೀಸನಲ್ಲಿ ಅವರು ಕಾಲು ಎಳೆಯೋಕೆ ನೋಡಿದ್ರಲ್ಲ, ಹೀಗಿರಬೇಕಾದ್ರೆ ಅವ್ರಿಗೆ ಭಾಳ ಅಂದ್ರೆ ಭಾಳ ಕಾಟ ಕೊಟ್ಟೈತೆ 49 ರನ್. ಈ 49 ರನ್ ಬಗ್ಗೆ ಮತ್ತು ಕೆ ಕೆ ಆರ್ ಮತ್ತು ಆರ್ ಸಿ ಬಿ ಮ್ಯಾಚ್ ಬಗ್ಗೆ ನಿಮಗೇನು ಅನಿಸುತ್ತಾ ಕಮೆಂಟ್ ಮಾಡಿ ತಿಳಿಸ್ರಿ. ನಮಸ್ಕಾರ.